ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನ್ ಗೊತ್ತಾ? ಲವ್. ಈ ಲವ್ನ ಮಾಡೋ ಯಾವುದೇ ಸುಮಾರಾಗಿರೋ ಅಡುಗೆ ಇರಲಿ, ಸೂಪರ್ ಆಗಿರೋ ಅಡುಗೆ ಇರಲಿ, ಅದು ಕೊಡೋ ಸ್ವಾದನೇ ಬೇರೆ. ಸೊ ಇವತ್ತು ಆಲ್ ಟೈಮ್ ಫೇವ್ರೇಟ್ ಹಾಗೆ ನಮ್ಮ ಸೂಪರ್ ಡೂಪರ್ ಶೆಫ್ ಅಂದ್ರೆ ನಮ್ಮ ರಘು ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ದ ರಘುಸ್ ಕಿಚನ್ ರಘು ಮಾಸ್ಟರ್ ಶೆಫ್. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ನಮ್ದು ಬಾಣ್ಲಿ ಕುಕ್ಕರ್ ರೆಡಿ, ನೀವು ಅಡುಗೆ ಮಾಡಿ ಬಿಡಿ. ನಾವು ಒಗ್ಗರಣೆ ಹಾಕೋಕ್ ರೆಡಿ, ನೀವು ತಿನ್ನೋಕ್ ನೀವು ರೆಡಿ. ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್ ಆಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮ ಮಡದಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಸೂಪರ್. ಎರಡನೇವರು, ಮೂರನೇವರು ಎಲ್ಲರೂ ಚೆನ್ನಾಗಿದ್ದಾರೆ. ಹೌದಾ? ಹಾ. ಪರವಾಗಿ. ಒಬ್ರು ಸುಮ, ಒಬ್ರು ಘಮ, ಹಾ. ಇನ್ನೊಬ್ರು ಸಮ. ಸೊ ಇವತ್ತು ಜನರಿಗೆ ಹೊಟ್ಟೆ ಕಿಚ್ಚಾಗುವಂತ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ನಮ್ಮ ಈ ನಗುವಿನ ರಾಣಿ ಅಡುಗೆ ಮನೆಯ ಮಹಾರಾಣಿಗೆ ಒಂದು ಸ್ಪೆಷಲ್ ಡಿಶ್. ಅದು ಹಿಂದೆಂದು ನೀವು ತಿಂದಿಲ್ಲ, ಮುಂದೂ ಕೂಡ ಮತ್ತೆ ಮತ್ತೆ ಬೇಕಂತ ತಿಂತೀರಾ ಅಂತ ಒಂದು ಡಿಶ್. ಹಂಗ ಹೆಸರು ಕೇಳಿ, ಏನು? ಚಂದುಳ್ಳಿ ಚಿಕನ್. ಚಂದುಳ್ಳಿ ಚಿಕನ್ ಅಂತ. ಏನೋ ನಮ್ಗೆ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಮಾಡೋ ಮೆಥಡ್ ಡಿಫ್ರೆಂಟ್, ಅಥೆಂಟಿಕ್ ಆಗಿರುತ್ತೆ. ನಿಮ್ಮ ಹಳೆಯ ನೆನಪುಗಳು ಮರುಕಳಿಸುತ್ತವೆ, ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಒಂದು ಡಿಶ್. ಅದೇನಂತ ಬಿಟ್ಟು ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ಹೌದಾ? ತಿಂದ್ಮೇಲೆ ನಿಮ್ ಡೈಲಾಗೆ ಹೊಡಿಲೇಬೇಕು. ಏನ್ ಕೊಡ ನಿಮ್ಗೆ? ಹಂಗೊಂದು ಬೋಲ್ ಕೊಡಿ ಮಿಕ್ಸ್ ಮಾಡಕ್ಕೆ. ಧನಿಯಾ ಪುಡಿ ಮೊದ್ಲಿಗೆನೆ ಶುರು. ಓಕೆ. ಎಲ್ಲ ಇದು ಬಂದು ಸಪರೇಟ್ ಹುರಿಯೋದು, ರುಬ್ಬೋದು ಆತರ ಕೆಲಸ ಇರಲ್ಲ. ಇಲ್ಲ, ಸಿಂಪಲ್. ರುಚಿ ಮಾತ್ರ ಸೂಪರ್ ಸೂಪರ್ ಅನ್ಬೇಕು. ಆಮೇಲೆ ನೀವೆಲ್ಲ ಕುಣಿದಾಡ್ಬೇಕು. ಹಂಗೆ. ಧನಿಯಾ ಒಂದ್ 2 ಚಮಚ, ಅರ್ಶಿನ ಅರ್ಧ ಸ್ಪೂನು, ಕಾಳು ಮೆಣಸಿನ ಹುಡಿ 1 ಸ್ಪೂನು, ಓಕೆ, ಅಚ್ಚ ಖಾರದ ಪುಡಿ. ಇದು ಖಾರಕ್ಕೆ ಅನುಗುಣವಾಗಿ 1 kg ಚಿಕನ್ ನಾನು ತಗೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ ಹಾಕ್ತೀನಿ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನು, ಉಪ್ಪು 1 to 1.5 ಸ್ಪೂನ್ ಬೇಕು, ಗರಂ ಮಸಾಲ. ಓಕೆ. ಸೊ ಇವತ್ತು ನಮ್ಮ ಚಂದುಳ್ಳಿ ಚಿಕನ್ಗೆ ನಾವು ಬಳಸ್ತಾ ಇದ್ದೀವಿ ನಮ್ಮ ಆಹಾರ ಅವರ ಗರಂ ಮಸಾಲ. ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ ನೀವೇ ಹೇಳ್ತೀರಾ ಆಹಾ. ಓಕೆ, ತಗೊಳ್ಳಿ ಸರ್. ಗರಂ ಮಸಾಲ ಒಂದು ಸ್ಪೂನ್ ಲೆಕ್ಕ. ಸೂಪರ್. ಇದಕ್ಕೆ ಒಂದೇ ಒಂದು ಮೊಟ್ಟೆ. ಚಂದುಳ್ಳಿ ಚಿಕನ್ ಏನ್ ಬೇಕು? ಈರುಳ್ಳಿ ಎಷ್ಟು ಹಾಕೊಳ್ಳೋಣ? ಒಂದು ಮೀಡಿಯಂ ಸೈಜ್ ಒಂದು 2 ಈರುಳ್ಳಿ. 2 ಹಂಗೆ. ಖಾರಕ್ಕೆ ಹಸಿಮೆಣಸಿನಕಾಯಿ ಆಹಾ, ಎಷ್ಟು ಬೇಕು ಅಷ್ಟು ಖುಷಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. 1 kg ಚಿಕನ್ ಇದೆ. ಇದು ಬೋನ್ಲೆಸ್ ಅಲ್ಲೂ ಮಾಡ್ಕೋಬಹುದು. ಇದು ಬೋನ್ಲೆಸ್ ಎಲ್ಲ ಮಿಕ್ಸ್ ಇದೆ. ಟೆಂಡರ್ ಚಿಕನ್ ಸಖತ್ತಾಗಿದೆ, ಸಾಫ್ಟ್ ಆಗಿದೆ. ಓಹೋ. ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಘಮ ಅನ್ನೋ ಹೆಂಡತಿ ಹೇಗಿದ್ದಾಳೆ, ಹೇಗೆ ನೋಡ್ಕೋತಾ ಇದ್ದಾಳೆ ನಿಮ್ಮನ್ನ? ಖಂಡಿತ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ, ನಿಮ್ ಘಮ ಅನ್ನೋ ಹೆಂಡತಿ ಇದಾರೆ ಅಂತ ಸುಮಾ ಅನ್ನೋ ಹೆಂಡತಿಗೆ ಗೊತ್ತಾ? ನೀವು ಅವ್ರಿಗೆ ಸುಮಾ ಘಮ ಎಲ್ಲ ಒಂದೇ ಮೇಡಮ್. ಸುಮಾ ಬಂದು ಈಗ ಘಮ ಬಂದು ಹಾಸನದವರು ಅಲ್ಲ, ಹೊನ್ನವರ. ಅವ್ರು ಬಂದು ಮದುವೆ ಆಗೋಕ್ಕಿಂತ ಮುಂಚೆ ಸುಮಾ ಆಗಿದ್ರು. ಇವಾಗ ನನ್ನ ಜೊತೆ ಒಗ್ಗರಣೆ ಇದೆಲ್ಲ ಅಡಿಗೆ ಎಲ್ಲ ಸೇರ್ಕೊಂಡು ಅವರು ಘಮ ಆಗಿದ್ದಾರೆ. ಮಕ್ಕಳಾದ್ಮೇಲೆ ಎಲ್ಲ ಸಮ ಆಗಿದೆ. ಹೆಂಗ್ ಹೇಳ್ತೀನಿ ನೋಡಿ, ನಾನು ನಿಮ್ ಸಂಸಾರದ ಗುಟ್ಟು ನಾನ್ ರಟ್ ಮಾಡ್ಬಿಟ್ಟೆ ನೋಡಿ. ನಿಂಬೆ ಹಣ್ಣು ಹುಳಿ ಹಿಂಡ್ತೀನಿ, ಹಿಂಡಿ ಬೇರೆ ಯಾರು ಲೈಫಲ್ಲಲ್ಲ, ನಮ್ ಚಿಕನ್ ಹಿಂಡ್ಬೇಕು ಯಾವತ್ತು. 1 kg ಚಿಕನ್ಗೆ 1 ನಿಂಬೆ ಹಣ್ಣು. ಫ್ಲೇವರ್ಗೆ ತುಪ್ಪ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಲಸೋದು ಮಿಕ್ಸಿ ಕೆಲಸ ಏನು ಮಾಡ್ಸಲ್ಲ ಇವತ್ತು. ನೀವು ಫುಲ್ ಫ್ರೀ ಆಗಿ ನಿಂತಿರ್ಬೇಕು, ನೋಡ್ತಾ ಇರ್ಬೇಕು. ನೀರು ಏನು ಹಾಕಿಲ್ಲ ಇದಕ್ಕೆ, ಮೊಟ್ಟೆ ಹಾಕಿರೋದು ಬೈಂಡಿಂಗಿಗೆ. ಓಕೆ. ಕಲ್ಚರ್ ನೋಡ್ರೆ ಬಾಯಿ ನೀರು ಬರುತ್ತಲ್ಲಣ್ಣ. ಈಗ ಮಸಾಲೆ ಎಲ್ಲ ಕುಡ್ಕೋಬೇಕು. 15-20 ನಿಮಿಷ ಹಂಗೆ ಫ್ರಿಜ್ ಅಲ್ಲಿ ಇಡ್ಬೇಕು. ಹೀಟ್ ಕೂಲ್ ಆಗ್ಬಿಟ್ರೆ ಸಖತ್ತಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡ್ಬಿಡುತ್ತೆ ಒಳಗಡೆ. ಓಕೆನಾ? ನೋಡಿ, ಅವಾಗ ಹೇಳ್ದಂಗೆ ಬಂದ್ಬಿಟ್ಟಿದೆ ಇದು. ನೋಡಿ, ನೆನಪಿದೆಯಲ್ಲ ಇದು? ನಾನು ನೋಡಿದೆ ಬಾಲ್ಯದಲ್ಲಿದ್ದಾಗ. ನೆನಪೆಲ್ಲ ಬಂದು ಇದ್ರಲ್ಲಿ ಆಟ ಆಡಿದೀವಿ, ಹೊಡ್ಕೊಂಡಿದೀವಿ. ಅದ್ರಲ್ಲೇ ಒಂದು ಒಳ್ಳೆ ಡಿಶ್ ಇವತ್ತು. ಸೂಪರ್. ಅದ್ರ ಫ್ಲೇವರ್ ಘಮ ಅನ್ಬೇಕು ಅಂತ ಒಂದು ಡಿಶ್. ಈಗ ನೀರ್ ಹಾಕಿದ್ರೆ ಇದಕ್ಕೆ ಹಾಕಿದೀವಲ್ವಾ, ರೆಡಿ. ಈಗ ಶುರು ಹಚ್ಕೊಂಡ್ಬಿಡುತ್ತೆ. ಏನ್ ಮಾಡೋದು? ಇದು ನೋಡಿ, ಇದ್ರಲ್ಲಿ ಚಿಕನ್ ಇಟ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕಪ್ ಕೊಟ್ಬಿಟ್ಟು ಬಂದ್ಬಿಡೋದು, ಕೇಕ್ ಕೊಟ್ಟಂಗೆ. ಮೊದ್ಲು ಕಪ್ ಕೊಡ್ತಿದ್ರು, ಈಗ ಚಿಪ್ ಕೊಡೋಣ. ಫೈನಲ್ ಆಗಿ ಚಂದುಳ್ಳಿ ಯಾಕೆ ಹೇಳ್ಬೇಕು, ಚೆಲುಗು ಸೂಪರ್ ಆಗಿರ್ಬೇಕು, ನೋಡೋಕ್ಕೂ ಚಂದ ಇರ್ಬೇಕು. ಅದಕ್ಕೆ ಒಂದೊಂದು
ಪ್ರೀತಿಯಿಂದ ಗ್ಯಾಸ್ ಹಚ್ಕೊಂಡಿದ್ರಾ? ಈಗ ಮುಚ್ಚಿಬಿಡಿ. ಹೌದಾ? ಹಾಂ. ವಾವ್, ಮುಗೀತಾ ಇವಾಗ? ಗ್ಯಾಸ್ ಆಫ್ ಮಾಡ್ಕೊಳ್ಳೋದು? ಗ್ಯಾಸ್ ಆಫ್ ಮಾಡಿ. ಚಂದುಳ್ಳಿ ಚಿಕನ್ ನಿಮಗಾಗಿ. ಓ ಸೂಪರ್. ಹಿಂಗೆ ತಿನ್ನೋದಾ? ಹಂಗೆ. ದಯವಿಟ್ಟು ನಾನು ತಿನ್ನೋದು ನೋಡಿ ಯಾರು ನಂಗೆ ದೃಷ್ಟಿ ಹಾಕಬೇಡಿ ಪ್ಲೀಸ್. ಶುರು ಹಚ್ಕೊಂಬಿಡಿ. ಹಾಂ, ಉಪ್ಪು, ಹುಳಿ, ಖಾರ. ಓ ಮೈ ಗಾಡ್. ಆಕ್ಚುಲಿ ಈ ಚಿಪ್ಪಲ್ಲಿ ಬೇಯಿಸಿರೋದ್ರಿಂದ ಇದು ಎಷ್ಟು ಸಖತ್ತಾಗಿ ನೀಟಾಗಿ ಬಂದಿದೆ, ತುಂಬಾ ಜ್ಯೂಸಿ ಆಗಿದೆ. ಜೊತೆಗೆ ನಮ್ಮ ಆಹಾರ ಅವರ ಗರಂ ಮಸಾಲ ಬಳಸಿರೋದ್ರಿಂದ ಟೇಸ್ಟ್ ಇನ್ನು ಡಬಲ್ ಎನ್ಹಾನ್ಸ್ ಆಗಿದೆ. ಖಂಡಿತ. ನನ್ನ ಕಡೆಯಿಂದ ಶಾವಿಗೆ ಆಗಿ ಮಜ್ಗಿ. ಚಂದುಳ್ಳಿ ಚಿಕನ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 2 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ, 1 ಚಮಚ ಕಾಳು ಮೆಣಸಿನ ಪುಡಿ, 3 ಚಮಚ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಚಮಚ ಉಪ್ಪು, 1 ಚಮಚ ಗರಂ ಮಸಾಲ, 1 ಮೊಟ್ಟೆ, 1 ಕಪ್ ಉದ್ದುದ್ದ ಹೆಚ್ಚಿದ ಈರುಳ್ಳಿ, ಖಾರಕ್ಕೆ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕೆಜಿ ಚಿಕನ್, 2 ಓಳು ನಿಂಬೆ ಹಣ್ಣಿನ ರಸ, 2 ಚಮಚ ತುಪ್ಪ ಸೇರಿಸಿ ಚೆನ್ನಾಗಿ ಕಲಸಿ 20 ನಿಮಿಷ ಮ್ಯಾರಿನೇಷನ್ಗೆ ಫ್ರಿಡ್ಜ್ ನಲ್ಲಿ ಇಡಿ. 20 ನಿಮಿಷದ ನಂತರ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ತೆಂಗಿನ ಚಿಪ್ಪುಗಳಿಟ್ಟು ಅದರೊಳಗೆ ತಯಾರಿಸಿದ ಮಿಶ್ರಣ ಸೇರಿಸಿ ಅಲಂಕಾರಕ್ಕೆ ಒಂದು ಗೋಡಂಬಿ ಹಾಕಿ ಲಿಡ್ ಮುಚ್ಚಿ 20 ನಿಮಿಷ ಚೆನ್ನಾಗಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಚಂದುಳ್ಳಿ ಚಿಕನ್ ಸವಿಯಲು ಸಿದ್ಧ. ರಘು ಸರ್, ಹಾ. ಪ್ರತಿ ಸತಿ ನಿಮ್ಮ ಮ್ಯಾಜಿಕ್ ಆಕ್ಚುಲಿ ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಅದ್ಭುತವಾಗಿ ಬರುತ್ತೆ. ಬಂದ್ಬಿಟ್ರೆ ಸಾಕು ಏನ್ ಮಾಡಬಹುದು ಇವರು, ಏನಿದೆ ಅಪ್ಪ ಇವ್ರ ಕೈಯಲ್ಲಿ ಅಂತ ಅನ್ಸುತ್ತೆ. ಅಷ್ಟು ಸಖತ್ತಾಗಿ ಮಾಡಿದೀರಾ. ನನ್ನ ಕಡೆಯಿಂದ ನಿಮ್ಮ ಡಿಶ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಅಮೂಲ್ಯವಾದ ಸಮಯ ನಾನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು ನಮ್ಮ ಪ್ರೀತಿಯ ವೀಕ್ಷಕರಲ್ಲೊಬ್ಬರು ನಮ್ಮ ಶೋಗೆ ಬರ್ತಾ ಇದ್ದಾರೆ. ಅದು ಕೂಡ ಹುಬ್ಳಿಯಿಂದ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾರೆ ನಮ್ಮ ಶೋಭಾ. ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ ಕೆಲಸ ಮಾಡ್ಕೊಂಡಿದ್ದೀರ? ಟ್ರಕ್ ಡ್ರೈವರ್. ಅಕ್ಕ, ಟ್ರಕ್ ಡ್ರೈವರ್? ಧೈರ್ಯ ಇದ್ರೆ ಏನ್ ಬೇಕದ್ದು ಸಾಧಿಸ್ಬೋದು ಜೀವನದಲ್ಲಿ. 2 ವೀಲರ್ ಬೈಕ್ ಓಡಿಸಕ್ಕೆ ನಂಗೆ ಮೀಟರ್ ಆಫ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನೀವು ಟ್ರಕ್ ಓಡಿಸ್ತೀರಾ? ನೀವು ಇನ್ಮೇಲೆ ಮೆಸೇಜ್ ಚೇಂಜ್ ಮಾಡ್ಕೊಂಬಿಡಿ, ಡಬಲ್ ಗುಂಡ್ಗೆ ಶೋಭಾ ಅಂತ. ನನಗೋಸ್ಕರ ಏನ್ ಅಡ್ಗೆ ತಗೊಂಬಂದಿರ ಟ್ರಕ್ ಅಲ್ಲಿ? ಕಡ್ಲೆ ರೈಸ್. ಓಕೆ, ಕಡ್ಲೆ ರೈಸ್. ಸೊ ಇವಾಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಬಂದ್ ಆಗಿದೆ. ಅಡ್ಗೆ ಮಾಡ್ಕೊಳಕ್ ಶುರು ಮಾಡ್ಬಿಡೋಣ. ಏನ್ ಬೇಕು ನಿಮ್ಗೆ? ಕುಕ್ಕರ್ ಬೇಕು. ಕುಕ್ಕರ್ ಬೇಕು ನೋಡಿ, ನಮ್ಮ ಕುಕ್ಕರ್ ರೆಡಿ ಆಗಿದೆ. ಶುರು ಮಾಡ್ಕೊಳ್ಳೋಣ ಇವಾಗ. ಸೊ ಕುಕ್ಕರ್ಗೆ ಏನ್ ಹಾಕೋಣ? ಎಣ್ಣೆ, ತುಪ್ಪ. ಇದು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ? ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ತರದ ತುಂಬಾ ಡಿಫ್ರೆಂಟ್ ಹೆಲ್ದಿ ಆಯಿಲ್ಸ್ ಗಳು ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಯಾವುದೇ ಪದಾರ್ಥವನ್ನ ಮಾಡಿದ್ರು ಅದನ್ನ ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡೇ ಹೇಳೋದ್ರಿಂದ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗಿರುತ್ತೆ, ಜೊತೆಗೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ನೆಕ್ಸ್ಟ್ ಏನ್ ಹಾಕೋಣ? ತುಪ್ಪ. ಎಷ್ಟು ಹಾಕೋಣ ತುಪ್ಪ? 2 ಇಲ್ಲ 3 ಸ್ಪೂನ್. 2 ಇಲ್ಲ 3 ಸ್ಪೂನ್. ಓಕೆ, ನಿಮ್ಮ ಮನೇಲೆಲ್ಲ ಅಡುಗೆ ಮಾಡ್ತೀರಾ? ಹಾ ಮೇಡಮ್. ಟ್ರಕ್ ಎಲ್ಲ ಓಡಿಸಿ ನಿಮಗೆ ಸಾಕಾಗಿರುತ್ತಲ್ಲ, ಮನೇಲಿ ಹೋಗಿ ಸೌಟ್ ಇದೆ ಮಾಡ್ಬೇಕಲ್ ಮೇಡಮ್, ಮತ್ತೆ ಯಾರೇ ಇಲ್ಲ ಮಾಡೋದು, ನಾವೇ ಮಾಡ್ಬೇಕು. ಹಂಗೆ. ಹಾ ಮೇಡಮ್. ಅಷ್ಟು ದೊಡ್ಡ ದೊಡ್ಡ ಗಾಡಿ ಓಡಿಸಿ 2 ವೀಲರ್ ಎಲ್ಲ ತುಂಬಾ ಆಟ ಸಾಮಾನ್ ತರ ಅನ್ಸುತ್ತಲ್ಲ? ಹಂಗೇನಿಲ್ಲ ಮೇಡಮ್. 1 ಸ್ಪೂನು ಜೀರಿಗೆ ಹಾಕ್ಬೇಕು ಮೇಡಮ್. ಓಕೆ. ಇದು ಎಲೆ, ಓಕೆ, ಅನ್ನದ ಎಲೆ ಹಾಕ್ಬೇಕು, ಮೆಣಸು ಹಾಕ್ಬೇಕು. ಇಲ್ಲಾಂದ್ರೆ ಒಂದು 5, ಇಲ್ಲಾಂದ್ರೆ 4. ವಾಕೆ. ಏಲಕ್ಕಿ, ದಾಲ್ಚಿನ್ನಿ, ಮೆಣಸು. ಇದು ಕೆಂಪಗೆ ಈ ತರ ಫುಲ್ ಫ್ರೈ ಆಗ್ಬೇಕು ಮೇಡಮ್. ಹೌದಾ? ಹಾ ಮೇಡಮ್. ಏನ್ ಓದಿರೋದು ನಮ್ ಶೋಭಾ ಅವರು?
ನಂದು 10th ಆಗಿದೆ ಮೇಡಮ್. ಹೌದಾ? Okay. ಏನ್ ಇಂಟ್ರೆಸ್ಟ್ ಈ ತರ ಟ್ರಕ್ ಓಡಿಸ್ಬೇಕು ಅಂತ? ನಾವು ಮನಿ ಒಳಗ ಪ್ರಾಬ್ಲಮ್ ಇತ್ತು ಮೇಡಮ್. ನಮ್ದು ಬಡತನದ ಕುಟುಂಬದ ಒಳಗೆ ನಾ ಬಂದೇನಿ. ನಮ್ಮ ದೊಡ್ಡಪ್ಪ ನಮ್ಮ ಬ್ರದರ್ ಕೂಟ ನಾ ಹೋಗಿದ್ದೆ ಟ್ರಕ್ಕಿಗೆ. ಹೌದ್ರಾ? ಎಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಇದು ಮಾಡ್ತಿದ್ದೆ. ಸ್ವಲ್ಪ ಹೋಗಿದ್ದೆ ಮಾಡ್ತಿದ್ದೆ. ನಮ್ಮ ರಿಲೇಟಿವ್ ಒಳಗೂ ಕಾರ್ ಕಲ್ಕೊಂಡು ಅಲ್ಲೇ ಇದು ಮಾಡಿದೆ. ಒಳಗೆ ಹಚ್ಚೋದು ತೆಗೆಯೋದು ಹಿಂಗೆ ಮಾಡ್ತಿದ್ದೆ. ಆಮೇಲೆ ಒಂದು KSRTC ಒಳಗೆ ಒಂದು ಲೈಸೆನ್ಸ್ ಬೇಕಾಗಿತ್ತು, DL ಲೈಸೆನ್ಸ್. ಸಿಪ್ಪತ್ರಪ್ಪ ಧಾರವಾಡ ಅಂತ ಅವರು ನಮ್ಗೆ ಲೈಸೆನ್ಸ್ ಕೊಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಡ್ರೈವರ್ ಇದು ಮಾಡಿ. ಏನ್ ಹಾಕೋತಿದ್ದೀರಿ ಇವಾಗ? ಉಳ್ಳಾಗಡ್ಡಿ ಹಾಕ್ಬೇಕು. ಎಷ್ಟು ಹಾಕೊಳ್ಳೋಣ? ಇದು ಫುಲ್ ಹಾಕ್ತೀನಿ. ಫುಲ್ ಹಾಕೊಳ್ಳೋಣ. ಒಂದ್ ಬೌಲ್ ಅಷ್ಟು. ಒಂದ್ ಬೌಲ್ ಹಸಿಮೆಣಸಿನಕಾಯಿ ಹಾಕ್ಬೇಕು. ಎಷ್ಟು ಹಾಕೋಣ? 2 ಇಲ್ಲ 4. ಸ್ವಲ್ಪ ಕೆಂಪಗೆ ಫ್ರೈ ಆಗ್ಬೇಕು ಮೇಡಮ್. ಹಂಗಾದ್ರೆ ಟೇಸ್ಟ್ ಆಗುತ್ತೆ. ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ನನ್ ಮ್ಯಾರೇಜ್ ಆಯ್ತು. ನಮ್ಮ ಅತ್ತೆ ಮಾವ ನಮ್ಮ ಐದ್ನ ನಾನು ನಮ್ಮ ಮನೆ ತೀರ್ಕೊಂಡ್ರು ಏಪ್ರಿಲ್ 16. ಹೌದಾ? ಓಕೆ ಓಕೆ. ಏನಾಗಿತ್ತು? ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಮೇಡಮ್. ಸೊ ಸಾರಿ. ಮಕ್ಕಳೇನು ಓದ್ತಾ ಇದ್ದಾರೆ? ಇಲ್ಲ, ಮಕ್ಕಳಿಲ್ಲ, ಆಗಿದ್ದಿಲ್ಲ. 1 ವರ್ಷ ಮೇಲೆ 4 ತಿಂಗಳಾಯ್ತು ಮ್ಯಾರೇಜ್. ಎಷ್ಟೋ ಜನ ಗಂಡ ಇದ್ದು ಮನೆ ಜವಾಬ್ದಾರಿಗಳನ್ನ ಕೈ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಗಂಡ ಇಲ್ಲದೆ ಇದ್ರು ಆತನ ಮನೆಯ ಜವಾಬ್ದಾರಿಗಳನ್ನ ಹೊತ್ಕೊಂಡಿದಾರಲ್ಲ, ರಿಯಲಿ ವೆರಿ ಗ್ರೇಟ್. ಯಾ, ಹ್ಯಾಟ್ಸ್ ಆಫ್ ಶೋಭಾ ಅವರೇ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ 2 ಸ್ಪೂನ್ ಹಾಕ್ಬೇಕು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಂಡ್ರು. ಇದು ಟೊಮೆಟೊ ಎಷ್ಟು ಹಾಕೊಳ್ಳೋಣ? ಇದು ಫುಲ್ 1 ಬೌಲ್. ಹೌದಾ? ಈಗ ಪ್ರಾಪರ್ ಹುಬ್ಳಿಯಲ್ಲೇ ಇರೋದು? ಹಾ ಮೇಡಮ್. ಯಾವ ಊರಿಗೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀರಾ? ತುಂಬಾ ದೂರಗೆಲ್ಲ ಹೋಗ್ತೀರಾ? ಮೊದ್ಲು ಹೋಗಿದ್ದೆ ಮೇಡಮ್. ಈ ಮ್ಯಾರೇಜ್ ಆದ್ಬಿಟ್ಲೆ ನಮ್ಮ ಮನೆ ಬೇಡ ಬಿಡಿಸಿದ್ರು. ಅಲ್ಲಿ ನಮ್ಮ VRL ಟ್ರಕ್ ಡ್ರೈವರ್ ಅಲ್ಲೇ ತೆಗೆದು ಹಚ್ಚೋದು ಮಾಡ್ತಾನೆ, ಸೆಂಟ್ರಿಂಗ್ ಮಾಡ್ತಾನೆ ಇವಾಗ. ಇವು ಕಡ್ಲೆಕಾಳು ಎಷ್ಟು ಹಾಕೊಳ್ಳೋಣ? ಇದು ಫುಲ್ ಹಾಕ್ಬೇಕು. ಫುಲ್ ಬೌಲ್. ಇದು ನೆನೆಸಿ 8 ತಾಸು ನೆನೆಸಿರ್ಬೇಕು ಮೇಡಮ್. ಓಕೆ. ನೆನೆಸಿ ಒಂದು 2 ಸಲ 3 ಸಲ ಒಟ್ಟೆ ಸಿಟಿ ಒಳಗೆ ಹೊಡಿಸ್ಬೇಕು. ಸೊ 2-3 ವಿಸಿಲ್ ಕೂಗಿಸ್ಕೋಬೇಕು. ಓಕೆ. ಸ್ಮೂತ್ ಆಗ್ಬೇಕದು. ಸ್ಮೂತ್ ಆದ್ಮೇಲೆ ಎಲ್ಲ ಫುಲ್ ಚೆನ್ನಾಗಿ ಇದು ಮಾಡ್ಬೇಕು ಮೇಡಮ್. ಎಷ್ಟು ಹಾಕೊಳ್ಳೋಣ? ಪುದೀನ 1 ಬಟ್ಲ. 1 ಬಟ್ಲು ಹಸಿ ಕೊತ್ತಂಬರಿ ಸೊಪ್ಪು. ಓಕೆ. ರುಚಿತಕ್ಕ ಉಪ್ಪು 2 ಸ್ಪೂನು. ಫುಲ್ಲು ಡ್ರೈ ಆಗ್ಬೇಕು ಮೇಡಮ್. ಫುಲ್ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯಬೇಕು. 1 ಬೌಲ್ ಅಷ್ಟು ಅಕ್ಕಿ ಹಾಕ್ಬೇಕು. ಸೋನಾ ಮಸೂರಿ ಅಕ್ಕಿ ಅಂತ ಅಂತಾರಲ್ಲ, ಅದನ್ನು ಮಾಡ್ಬೋದು. ಓಕೆ. ಆಮೇಲೆ ಬಸನ್ ಮತ್ತು ಅಕ್ಕಿ ಅಂತಾರಲ್ಲ, ಅದನ್ನ ಮಾಡ್ಬೋದು. ಕೈ ಆಡೋದು ಮೇಡಮ್. ಎಣ್ಣೆ ಪೌಡರ್. ಓಕೆ. 1 ಸ್ಪೂನ್ ಇಲ್ಲ 10 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ 1 ಸ್ಪೂನ್ ಮೇಡಮ್. 2 ಗ್ಲಾಸ್ ಅಷ್ಟು ನೀರು ಬೇಕು. ನೀರು ಬೇಕಾ? ಓಕೆ. ಸಾಕು. ಸಾಕಾ? ಕುದಿ ಮೇಲೆ 1 ಸೀಟಿ ಹೊಡ್ಸ. ಹೌದಾ? ಈಗ ಎಷ್ಟು ಸೀಟಿ ಓಡಿಸ್ಬೇಕು ನಿಮ್ಗೆ? 2 ಸೀಟಿ ಹೊಡ್ಸನ್ರಿ ಮೇಡಮ್. ನಿಮ್ ಸಮಾಧಾನ 2 ಸೀಟಿ ಹೊಡೆದ್ರೆ ಬಿದ್ದು ಬಿಡ್ತೀರಾ? ಇಲ್ಲ ಟ್ರಕ್ ಅಲ್ಲಿ ಆರನ್ ಹೊಡಿತಾರೆ, ಇಲ್ಲಿ ಸೀಟಿ ಓಡಿಸ್ತಾರೆ. ಸಾಕಾ ನಿಮ್ಗೆ 2 ಸೀಟಿ? ಆಗತ್ತೆ ಮೇಡಮ್ ಅದು. ಹೌದಾ ಮೇಡಮ್? ರೆಡಿ ಆಗಿದೆ. ಓಪನ್ ಮಾಡ್ಬೇಕು ಇವಾಗ. ಓಕೆ. ವಾವ್, ಆಗಿದ್ಯಾ? ಸೂಪರ್ ಆಗಿದೆ ಮೇಡಮ್. ಓಕೆ, ಟೇಸ್ಟ್ ನೋಡಿವಂತಿ ಹೆಂಗಿದೆ ಅಂತ. ಕಡ್ಲೆ ರೈಸ್ ಆಗಿದೆ. ಓಕೆ. ಟೇಸ್ಟ್ ನೋಡಿ ಮೇಡಮ್. ಟೇಸ್ಟ್ ನೋಡೋದಾ? ಓಕೆ. ಏನ್ ಮೇಡಮ್ ಬಿಸಿ ಬಿಸಿ ಅಂತಿದೆಯಲ್ರಿ ಶೋಭಾ ಮೇಡಮ್? ಅದು ಬಿಸಿ ಬಿಸಿ ಇದ್ರೆ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ತುಂಬಾ ಇನ್ನೂ ಹಂಗ ಬರ್ತದೆ. ಥ್ಯಾಂಕ್ ಯು. ಏನ್ರಿ ಬೆಳೋರ? ಹೇಳಿ ಮೇಡಮ್. ಏನ್ರಿ ಮಾತು ಮಾಡ್ರಿ ನೀವು? ಹೌದ್ರಿ, ಥ್ಯಾಂಕ್ ಯು ರೀ. ಕಡ್ಲಿಕಾಳು ಭಾಳ ಟೈಮ್ ಪಲಾವ್ದಾಗ ಹಾಕಿದ್ರ ಬೆಂದಿರ್ತಾವೋ ಇಲ್ವೋ ಅಂತ ಟೆನ್ಷನ್ ಇರ್ತದೆ. ಕರೆಕ್ಟ್ ಹೊಂದಿಸ್ಕೊಂಡದಂದ್ರೆ ರೈಸಿಗೆ ಅದು. ಇವು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೆಳೆಸಿರಲ್ಲ, ಅದು ಯಾವಾಗ್ಲೂ ಹಂಗರಿ. ಯಾವುದೇ ಅಡ್ಗೆಗೆ ಹಾಕ್ರಿ ಡಬಲ್ ಆಗುತ್ತೆ. ಇನ್ನೂ ರುಚಿನ ಎನ್ಹಾನ್ಸ್ ಮಾಡತ್ತದು. ಅದಕ್ಕೆ ಇವತ್ತು ನಿಮ್ಮ ಕಡಲೆಕಾಯಿ ರೈಸು ನೀವೇನು ರುಚಿಯಾಗಿ ಮಾಡಿರಲ್ಲ, ಆ ರುಚಿನ ಡಬಲ್ ಮಾಡೈತಿ.
ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಶೋಭಾ ಅವರ ಈ ಕಡಲೆ ರೈಸ್ಗೆ ನಮ್ಮ ಕಡೆಯಿಂದ ಹಾಡಿಶಾಗಿ ಆಗ್ಮದ್ಗಿ. ಕಡಲೆ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 3 ಚಮಚ ತುಪ್ಪ, 1 ಚಮಚ ಜೀರಿಗೆ, ಪಲಾವ್ ಎಲೆ, ಕಾಳು ಮೆಣಸು, ಏಲಕ್ಕಿ, ಚಕ್ಕೆ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ 1 ಕಪ್ ಉದ್ದುದ್ದ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹಸಿ ಮೆಣಸಿನಕಾಯಿ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಹೆಚ್ಚಿದ ಟೊಮ್ಯಾಟೊ, 1 ಕಪ್ ರಾತ್ರಿ ನೆನೆಯಿಟ್ಟ ಕಡಲೆಕಾಳು, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 1 ಕಪ್ ನೆನೆಸಿದ ಅಕ್ಕಿ, 1.5 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ, 2 ಗ್ಲಾಸ್ ನೀರು ಸೇರಿಸಿ ಕೈಯಾಡಿಸಿ. 1 ಕುದಿ ಕುದ್ದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿಕೊಂಡರೆ ಬಿಸಿ ಬಿಸಿಯಾದ ಕಡಲೆ ರೈಸ್ ಸವಿಯಲು ಸಿದ್ಧ. ನಿಮ್ಮ ಸಮಯವನ್ನ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಅಡುಗೆ ಮನೆಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ. ಆಹಾರ ಮಸಾಲಾ ಪೌಡರ್ ಅವರು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ನೀವು ಸ್ವಾದಿಸದೆ ಆದ್ರೆ ನೀವೇ ಹೇಳ್ತೀರಾ ಆಹಾ ಅಂತ. ಥ್ಯಾಂಕ್ ಯು ನಮ್ಮ ಆಹಾರ ಅವರ ಕಡೆಯಿಂದ ಥ್ಯಾಂಕ್ ಯು. ನಿಮಗೆ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶೋಭಾ ಅವರೇ. ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ, ಆಗಾಗ ಬರ್ತಾ ಇರಿ. Thank you. ಇವತ್ತಿನ ಯಾವ ಪ್ರಾಬ್ಲಮ್ಗೆ ಯಾವ ರೆಮಿಡಿಯನ್ನ ತಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಓಕೆ ಡಾಕ್ಟ್ರೆ, ಇವತ್ತು ನಮಗೋಸ್ಕರ ಯಾವ ರೆಮಿಡಿಯನ್ನ ತಂದಿದ್ದೀರಾ? ತುಂಬಾ ಜನ ಡಯಾಬಿಟಿಕ್ ಪೇಷಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ತುಂಬಾ ಸಿಂಪಲ್ ಆಗಿರೋ ರೆಮಿಡಿ ಇದೊಂದು ಆಮ್ಲಾ ಬೀಟ್ರೂಟ್ ಜ್ಯೂಸ್. ಖಂಡಿತ ಸಹಾಯ ಮಾಡುತ್ತೆ ಬ್ಲಡ್ ಶುಗರ್ ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ. ಅದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಮ್ಮ ಡಾಕ್ಟರ್ ತಮಗೋಸ್ಕರ ಆಮ್ಲಾ ಬೀಟ್ರೂಟ್ ಜ್ಯೂಸ್ ನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಆಮ್ಲಾ ಬೀಟ್ರೂಟ್ ಜ್ಯೂಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಮಿಕ್ಸಿ ಜಾರ್ ಕೊಡಿ ಪ್ಲೀಸ್. ಓಕೆ, ತಗೊಳ್ಳಿ ಮೇಡಮ್. ಎಸ್, ಇದಕ್ಕೊಂದು ಚಿಕ್ಕ ಪೀಸ್ ಅಷ್ಟು ಬೀಟ್ರೂಟ್ ಹಾಕೊಳ್ತಾ ಇದೀನಿ. ತುಂಬಾ ಬೀಟ್ರೂಟ್ ಬೇಡ. ಆಲ್ಮೋಸ್ಟ್ ಒಂದು 4 ನೆಲ್ಲಿಕಾಯಿ, ಅಂದ್ರೆ ಅದನ್ನ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಅದು ಕಪ್ಪಗಾಗತ್ತೆ ಅಂತ ಅದಕ್ಕೋಸ್ಕರ ನೀರಲ್ಲಿ ಹಾಕಿದ್ದೆ. ಒಂದು ಅರ್ಧ ಇಂಚಷ್ಟು ಶುಂಠಿ, ಕರೆಕ್ಟ್. ಅಂಡ್ ಒಂದು 10-15 ಪುದೀನ. ಎಸ್, ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಇದನ್ನ ರುಬ್ಕೊಳ್ಳೋಣ. ಓಕೆ ಓಕೆ, ಸೊ ಇವತ್ತು ನಾವು ನಮ್ಮ ಆಮ್ಲಾ ಬೀಟ್ರೂಟ್ ಜ್ಯೂಸ್ ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಬೋರೋಸೆಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಮೇಡಮ್, ಎಸ್, ನೀವು ಓಕೆ, ಪರ್ಫೆಕ್ಟ್. ಎಸ್, ನಾವು ತಂದು ಬಿಟ್ಟೆವು. ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬೀಟ್ರೂಟ್ ಇರ್ಬೋದು, ಆಮ್ಲ, ವಿಟಮಿನ್ ಸಿ ರಿಚ್ ಇದೆ, ಡೈಜೆಷನ್ ಸಹಾಯ ಮಾಡುವಂತಹ ಪುದೀನ ಇದೆ, ಮತ್ತೆ ಆಂಟಿ ಇನ್ಫ್ಲಮೇಟರಿಗೆ ಸಹಾಯ ಮಾಡುವಂತಹ ಜಿಂಜರ್ ಇದೆ. ಇದು ಮಿಡ್ ಡೇ ಅಂದ್ರೆ ಒಂದು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಗ್ಯಾಪ್ ಇರುತ್ತಲ್ಲ, ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ವಲ್ಪ ಹೊಟ್ಟೆ ಖಾಲಿ ಆಗಿರುತ್ತಲ್ಲ, ಆ ಟೈಮಲ್ಲಿ ತಗೊಳ್ಬಹುದು. ಇಲ್ಲ ಖಂಡಿತ ಬೆಳಗ್ಗೆ ಕೂಡ ಸೇವನೆ ಮಾಡಬಹುದು. ಎಸ್, ಅಂದ್ರೆ ಈಗ ಹಸು ತಡೆಯಕ್ ಆಗ್ತಾ ಇಲ್ಲ, ನಂಗೆ ತುಂಬಾ ಇದಾಗ್ತಾ ಇದೆ ಅಂದ್ರೆ ಒಂದು 15-20 ನಿಮಿಷ ಮುಂಚೆ ತಗೊಳ್ಳಿ. ಅದರ್ವೈಸ್ ಒಂದು ಹಾಫ್ ಅನ್ ಅವರ್ ಮುಂಚೆ ತಗೊಂಡ್ರೆ ಒಳ್ಳೇದು. ಎಸ್, ನಯನ ಅವರೇ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಆಮ್ಲಾ ಬೀಟ್ರೂಟ್ ಜ್ಯೂಸ್ ರೆಗ್ಯುಲರ್ ಕನ್ಸ್ಯೂಮ್ ಮಾಡಬಹುದು. ಮತ್ತು ಬ್ಲಡ್ ಶುಗರ್ನ ಮಾನಿಟರ್ ಮಾಡ್ತಾ ಈ ಥರದ ರೆಮಿಡಿಗಳನ್ನ ಮಾಡ್ಕೊಂಡ್ರೆ, ಯಾಕಂದ್ರೆ ಕೆಲವು ಸತಿ ನಾರ್ಮಲ್ ಆಗಿ ಬಂದಿರುತ್ತೆ, ಮೆಡಿಕೇಶನ್ಸು ತಗೊಳ್ತಾ ಇರ್ತಾರೆ, ಪ್ಯಾನಿಕಲ್ಲಿ ಇರ್ತಾರೆ. ಸೊ ಅದನ್ನೊಂದು ಸ್ವಲ್ಪ ಮಾನಿಟರ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ತಾ ಆ ಹೆಲ್ದಿ ಬ್ಯಾಲೆನ್ಸ್ ಸ್ಟೇಟ್ಗೆ ಬರೋದಕ್ಕೆ ಸಹಾಯ ಮಾಡ್ಕೊಳ್ಬಹುದು. ವಾವ್, ಓಕೆ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಡಯಾಬಿಟೀಸ್ ಪ್ರಾಬ್ಲಮ್ ಇದೆ ಅವರೆಲ್ಲ ಈ ಆಮ್ಲಾ ಬೀಟ್ರೂಟ್ ಜ್ಯೂಸನ್ನ ಡೆಫಿನೆಟ್ಲಿ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇದು ಹೇಗಿದೆ ಅಂತ ನಾವು ಒಂದ್ಸತಿ ಕುಡಿದು ನೋಡೋಣ. ವಾವ್, ಇದೊಂಥರ ಶುಂಠಿ ಫ್ಲೇವರು, ಪುದೀನ, ನೆಲ್ಲಿಕಾಯಿ, ಆಮೇಲೆ ಬೀಟ್ರೂಟ್ದು ಫ್ಲೇವರು, ಎಸ್, ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಸ್ವಲ್ಪ ಬಾಯೆಲ್ಲ ಹುಳ್ಳುಗೆ ಅನ್ಸತ್ತೆ ಕುಡಿತಾ ಇದ್ರೆ, ಒಂಥರ ಮಜಾ ಇದೆ. ಸೂಪರ್ ಡಾಕ್ಟ್ರೆ, ಈಸಿ ಆಗಿರುವಂತಹ ರೆಮಿಡಿನ ಹೇಳ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ತೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.